ಭಾರತವರ್ಷ ಭಾರತ ನೋಡಿದ ಲಕ್ಷಣ ಮತ್ತು ಪ್ರಾಗತಿಕ ಕಾಲ. ಅದರಲ್ಲಿ ಏನಪ್ಪಾ ಅಂದ್ರೆ ನಮ್ಮ ದೇಶ ಜಗತ್ತಿನಲ್ಲಿ ಯಾವ ಖಂಡದಾಗ ಏಷ್ಯಾ ಖಂಡದಾಗ ಅದ. ಏಷ್ಯಾ ಖಂಡದ ದಕ್ಷಿಣ ಭಾಗಕ್ಕ ದಕ್ಷಿಣ ಭಾಗಕ್ಕಿರುವಂತ ಇಲ್ಲಿ ಹೆಚ್ಚು ಭೂ ಪ್ರದೇಶ ಇರುವ ಕಾರಣ ಇದನ್ನ ಏನ್ ಕರಿತೀವಿ ಭೂ ಅಂತಂದ್ರೆ ಅದಕ್ಕೆ ಭಾರತಕ್ಕೆ ಒಂದು ಉಪಖಂಡ ಅಂತ ಕರಿತೀವಿ. ಏನು ಕರಿತೀವಿ? ಓಕೆನಾ. ತದನಂತರ ಏನಪ್ಪಾ ಅಂದ್ರೆ ಭಾರತ ದೇಶ ಇದು ಭಾರತ ದೇಶದ ಸುತ್ತ ಮುತ್ತ ಹೊರದಂತಹ ಗಡಿ ರೇಖೆ ಹೊಂದಿರುವಂತಹ ದೇಶಗಳು ಯಾವ್ಯಾವ ಅಂದಾಗ ಇಲ್ಲಿ ಪಾಕಿಸ್ತಾನ ಬರ್ತದ, ಇಲ್ಲಿ ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್, ಶ್ರೀಲಂಕಾ. ಈ ಕಡೆ ಅರಬ್ಬಿ ಸಮುದ್ರ, ಈ ಕಡೆ ಬಂಗಾಳ. ಇಷ್ಟು ಪಟ ಅರ್ಥದ. ಇವು ಭಾರತಕ್ಕಿರುವ ಗಡಿ ಹಂಚಿಕೊಂಡಿರುವ ದೇಶಗಳು. ಅರ್ಥ ಆಗ್ತದ? ತದನಂತರ ಸರ್ ಭಾರತ ಏನಪ್ಪಾ ಎರಡೂ ಕಡೆ ಇರೋದು ಮೂರು ಕಡೆ ನೀರದು ಭಾರತಕ್ಕೆ. ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ, ಕೆಳಗಡೆ ಶ್ರೀಲಂಕಾ. ಇಲ್ಲೇನಪ್ಪ ನೀರದ ಮೂರು ಕಡೆ ನೀರಿರುವ ಕಾರಣ ಭಾರತ ಏನು ಕರಿತೀವಿ ನಾವು ಇಲ್ಲಿ ಪರಿಯಾರ ದ್ವೀಪ ಅಂತ ಕರಿತೀವಿ. ಪರಿಯಾರ ದ್ವೀಪ ಅಂತ ಕರಿತೀವಿ. ಯಾಕಂದ್ರೆ ಮೂರು ಕಡೆ ನೀರಿತ್ತು, ಒಂದು ಕಡೆ ಭೂಪ್ರದೇಶ ಆದಾಗ ಪರಿಯಾರ ದ್ವೀಪ ಅಂತ ಭಾರತ ಕರಿತೀವಿ. ತದನಂತರ ಏನಪ್ಪಾ ಅಂದ್ರೆ ಭಾರತ ದೇಶದಲ್ಲಿ 28 ರಾಜ್ಯಗಳ. ಎಷ್ಟು ರಾಜ್ಯಗಳವ? ರಾಜಧಾನಿ ದೆಹಲಿ. ರಾಜಧಾನಿ 8 ಕೇಂದ್ರ ಪ್ರದೇಶಗಳು. ಎಷ್ಟು? ಭಾರತಕ್ಕೆ ಮತ್ತೆ ಇನ್ನಿತರ ಹೆಸರುಗಳಿಂದ ಕರಿತೀವಿ, ಬೇರೆ ಬೇರೆ ಹೆಸರುಗಳಿಂದ. ಏನಪ್ಪಾ ಅಂದ್ರೆ ಭರತ ವರ್ಷ, ಭರತ ಖಂಡ, ಸಿಂಧೂ ದ್ವೀಪ, ಜಂಬೂ ದ್ವೀಪ, ಈ ರೀತಿ ಏನಪ್ಪಾ ಅಂದ್ರೆ ಭಾರತಕ್ಕೆ ಬೇರೆ ಬೇರೆ ಹೆಸರಿಂದ ಕರಿತೀವಿ. ಇಷ್ಟು ಪಟ ಅರ್ಥ ಆಗುತ್ತಲ್ಲ?